ಇಡೀ ರಾಜ್ಯದ ರಾಜಕೀಯ ಒಂಥರ ಆದರೆ ಬೆಳಗಾವಿಯ ರಾಜಕಾರಣನೇ ವಿಭಿನ್ನ ಆಗ್ಬಿಡುತ್ತೆ. ಅಲ್ಲಿ ಏನೇ ಬೆಳವಣಿಗೆ ಆಗಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುತ್ತೆ. ಈಗ ಸಂಭಾಜಿ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿನ ರಾಜಕೀಯ ನಾಯಕರ ಮಧ್ಯೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಈ ಕ್ರೆಡಿಟ್ ತೆಗೆದುಕೊಳ್ಳುವ ವಿಚಾರದಲ್ಲೇ ವಾರ್ ಆಗ್ತಾ ಇದ್ರೆ ಪ್ರತಿಮೆ ಅನಾವರಣ ಕೂಡ ಆಗೋಯ್ತು. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಹೇಗೆ ಅನಾವರಣ ಆಯಿತು, ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಲ್ನಲ್ಲಿ 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪುತ್ಥಳಿ. ಈ ಪ್ರತಿಮೆ ಅನಾವರಣಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು ಇರಿಸಲಾಗಿತ್ತು. ಇವೆಲ್ಲದರ ನಡುವೆ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ವಿವಾದದ ಮಧ್ಯೆ ಸಂಭಾಜಿ ಮೂರ್ತಿ ಅನಾವರಣ. 13ನೇ ರಾಜವಂಶಸ್ಥ ಶಿವೇಂದ್ರ ರಾಜೇರಿಂದ ಉದ್ಘಾಟನೆ. ಬೆಳಗಾವಿಯ ಆನಗೋಳದಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ವಿರೋಧವಿತ್ತು. ಏನಾದ್ರೂ ಪರವಾಗಿಲ್ಲ, ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ಅದರಂತೆ ವಿವಾದದ ಮಧ್ಯೆ ಛತ್ರಪತಿ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಶಿವಾಜಿ ಮಹಾರಾಜರ 13ನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ಲೆ ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ನೆರೆದಂತಹ ಶಿವಭಕ್ತರಿಗೆ ಬೆಳಗಾವಿಯ ಸಮಸ್ತ ಜನರಿಂದ ತಮಗೆ ಹಾರ್ದಿಕವಾದ ಅಭಿನಂದನೆಗಳು, ಧನ್ಯವಾದಗಳು. ಪ್ರತಿಮೆ ಅನಾವರಣಗೊಂಡ ಬಳಿಕ ಮೂರ್ತಿಗೆ ಹಾಲಿನ ಅಭಿಷೇಕ, ಪಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ವಿರೋಧದ ಮಧ್ಯೆ ಪ್ರತಿಮೆ ಅನಾವರಣವಾಗಿದ್ದು, ಈ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕು. ಮೈಲಾರಿ ಪಟಾಕ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ರಾಜ್ಯದ ರಾಜಕೀಯ ಒಂಥರ ಆದರೆ ಬೆಳಗಾವಿಯ ರಾಜಕಾರಣನೇ ವಿಭಿನ್ನ ಆಗ್ಬಿಡುತ್ತೆ. ಅಲ್ಲಿ ಏನೇ ಬೆಳವಣಿಗೆ ಆಗಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುತ್ತೆ. ಈಗ ಸಂಭಾಜಿ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿನ ರಾಜಕೀಯ ನಾಯಕರ ಮಧ್ಯೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಈ ಕ್ರೆಡಿಟ್ ತೆಗೆದುಕೊಳ್ಳುವ ವಿಚಾರದಲ್ಲೇ ವಾರ್ ಆಗ್ತಾ ಇದ್ರೆ ಪ್ರತಿಮೆ ಅನಾವರಣ ಕೂಡ ಆಗೋಯ್ತು. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಹೇಗೆ ಅನಾವರಣ ಆಯಿತು, ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಲ್ನಲ್ಲಿ 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪುತ್ಥಳಿ. ಈ ಪ್ರತಿಮೆ ಅನಾವರಣಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು ಇರಿಸಲಾಗಿತ್ತು. ಇವೆಲ್ಲದರ ನಡುವೆ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ವಿವಾದದ ಮಧ್ಯೆ ಸಂಭಾಜಿ ಮೂರ್ತಿ ಅನಾವರಣ. 13ನೇ ರಾಜವಂಶಸ್ಥ ಶಿವೇಂದ್ರ ರಾಜೇರಿಂದ ಉದ್ಘಾಟನೆ. ಬೆಳಗಾವಿಯ ಆನಗೋಳದಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ವಿರೋಧವಿತ್ತು. ಏನಾದ್ರೂ ಪರವಾಗಿಲ್ಲ, ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ಅದರಂತೆ ವಿವಾದದ ಮಧ್ಯೆ ಛತ್ರಪತಿ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಶಿವಾಜಿ ಮಹಾರಾಜರ 13ನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ಲೆ ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ನೆರೆದಂತಹ ಶಿವಭಕ್ತರಿಗೆ ಬೆಳಗಾವಿಯ ಸಮಸ್ತ ಜನರಿಂದ ತಮಗೆ ಹಾರ್ದಿಕವಾದ ಅಭಿನಂದನೆಗಳು, ಧನ್ಯವಾದಗಳು. ಪ್ರತಿಮೆ ಅನಾವರಣಗೊಂಡ ಬಳಿಕ ಮೂರ್ತಿಗೆ ಹಾಲಿನ ಅಭಿಷೇಕ, ಪಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ವಿರೋಧದ ಮಧ್ಯೆ ಪ್ರತಿಮೆ ಅನಾವರಣವಾಗಿದ್ದು, ಈ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕು. ಮೈಲಾರಿ ಪಟಾಕ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ರಾಜ್ಯದ ರಾಜಕೀಯ ಒಂಥರ ಆದರೆ ಬೆಳಗಾವಿಯ ರಾಜಕಾರಣನೇ ವಿಭಿನ್ನ ಆಗ್ಬಿಡುತ್ತೆ. ಅಲ್ಲಿ ಏನೇ ಬೆಳವಣಿಗೆ ಆಗಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುತ್ತೆ. ಈಗ ಸಂಭಾಜಿ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿನ ರಾಜಕೀಯ ನಾಯಕರ ಮಧ್ಯೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಈ ಕ್ರೆಡಿಟ್ ತೆಗೆದುಕೊಳ್ಳುವ ವಿಚಾರದಲ್ಲೇ ವಾರ್ ಆಗ್ತಾ ಇದ್ರೆ ಪ್ರತಿಮೆ ಅನಾವರಣ ಕೂಡ ಆಗೋಯ್ತು. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಹೇಗೆ ಅನಾವರಣ ಆಯಿತು, ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ.
ಸರ್ಕಲ್ನಲ್ಲಿ 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪುತ್ಥಳಿ. ಈ ಪ್ರತಿಮೆ ಅನಾವರಣಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು ಇರಿಸಲಾಗಿತ್ತು. ಇವೆಲ್ಲದರ ನಡುವೆ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ವಿವಾದದ ಮಧ್ಯೆ ಸಂಭಾಜಿ ಮೂರ್ತಿ ಅನಾವರಣ. 13ನೇ ರಾಜವಂಶಸ್ಥ ಶಿವೇಂದ್ರ ರಾಜೇರಿಂದ ಉದ್ಘಾಟನೆ. ಬೆಳಗಾವಿಯ ಆನಗೋಳದಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ವಿರೋಧವಿತ್ತು. ಏನಾದ್ರೂ ಪರವಾಗಿಲ್ಲ, ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ಅದರಂತೆ ವಿವಾದದ ಮಧ್ಯೆ ಛತ್ರಪತಿ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಶಿವಾಜಿ ಮಹಾರಾಜರ 13ನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ಲೆ ಉದ್ಘಾಟನೆ ಮಾಡಿದ್ದಾರೆ. ಛತ್ರಪತಿ ಸಂಭಾಜಿ ಮಹಾರಾಜ ಕಿ ಇಲ್ಲಿ ನೆರೆದಂತಹ ಶಿವಭಕ್ತರಿಗೆ ಬೆಳಗಾವಿಯ ಸಮಸ್ತ ಜನರಿಂದ ತಮಗೆ ಹಾರ್ದಿಕವಾದ ಅಭಿನಂದನೆಗಳು, ಧನ್ಯವಾದಗಳು. ಪ್ರತಿಮೆ ಅನಾವರಣಗೊಂಡ ಬಳಿಕ ಮೂರ್ತಿಗೆ ಹಾಲಿನ ಅಭಿಷೇಕ, ಪಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ವಿರೋಧದ ಮಧ್ಯೆ ಪ್ರತಿಮೆ ಅನಾವರಣವಾಗಿದ್ದು, ಈ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕು. ಮೈಲಾರಿ ಪಟಾಕ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ರಾಜ್ಯದ ರಾಜಕೀಯ ಒಂಥರ ಆದರೆ ಬೆಳಗಾವಿಯ ರಾಜಕಾರಣನೇ ವಿಭಿನ್ನ ಆಗ್ಬಿಡುತ್ತೆ. ಅಲ್ಲಿ ಏನೇ ಬೆಳವಣಿಗೆ ಆಗಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುತ್ತೆ. ಈಗ ಸಂಭಾಜಿ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿನ ರಾಜಕೀಯ ನಾಯಕರ ಮಧ್ಯೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಈ ಕ್ರೆಡಿಟ್ ತೆಗೆದುಕೊಳ್ಳುವ ವಿಚಾರದಲ್ಲೇ ವಾರ್ ಆಗ್ತಾ ಇದ್ರೆ ಪ್ರತಿಮೆ ಅನಾವರಣ ಕೂಡ ಆಗೋಯ್ತು. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಹೇಗೆ ಅನಾವರಣ ಆಯಿತು, ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಲ್ನಲ್ಲಿ 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪುತ್ಥಳಿ. ಈ ಪ್ರತಿಮೆ ಅನಾವರಣಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು ಇರಿಸಲಾಗಿತ್ತು. ಇವೆಲ್ಲದರ ನಡುವೆ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ವಿವಾದದ ಮಧ್ಯೆ ಸಂಭಾಜಿ ಮೂರ್ತಿ ಅನಾವರಣ. 13ನೇ ರಾಜವಂಶಸ್ಥ ಶಿವೇಂದ್ರ ರಾಜೇರಿಂದ ಉದ್ಘಾಟನೆ. ಬೆಳಗಾವಿಯ ಆನಗೋಳದಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ವಿರೋಧವಿತ್ತು. ಏನಾದ್ರೂ ಪರವಾಗಿಲ್ಲ, ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ಅದರಂತೆ ವಿವಾದದ ಮಧ್ಯೆ ಛತ್ರಪತಿ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಶಿವಾಜಿ ಮಹಾರಾಜರ 13ನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ಲೆ ಉದ್ಘಾಟನೆ ಮಾಡಿದ್ದಾರೆ. ಛತ್ರಪತಿ ಸಂಭಾಜಿ ಮಹಾರಾಜ ಕಿ ಇಲ್ಲಿ ನೆರೆದಂತಹ ಶಿವಭಕ್ತರಿಗೆ ಬೆಳಗಾವಿಯ ಸಮಸ್ತ ಜನರಿಂದ ತಮಗೆ ಹಾರ್ದಿಕವಾದ ಅಭಿನಂದನೆಗಳು, ಧನ್ಯವಾದಗಳು. ಪ್ರತಿಮೆ ಅನಾವರಣಗೊಂಡ ಬಳಿಕ ಮೂರ್ತಿಗೆ ಹಾಲಿನ ಅಭಿಷೇಕ, ಪಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ವಿರೋಧದ ಮಧ್ಯೆ ಪ್ರತಿಮೆ ಅನಾವರಣವಾಗಿದ್ದು, ಈ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕು. ಮೈಲಾರಿ ಪಟಾಕ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.